ಹಲೋ ಮಕ್ಕಳ, ನಾನು ಲೆಟರ್ ರೈಟಿಂಗ್ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ನಿಮಗೆ ಈ ಲೆಟರ್ ರೈಟಿಂಗ್ ಯೂಸ್ಫುಲ್ ಆದಲ್ಲಿ ಪ್ಲೀಸ್ ನನಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನಾನೀಗ ಕೊರೋನಾ ವೈರಸ್ ಬಗ್ಗೆ ಒಂದು ಲೆಟರ್ ರೈಟಿಂಗ್ ಬರೆದಿದ್ದೀನಿ. ನಿಮ್ಮ ಬಡಾವಣೆಯಲ್ಲಿ ಕರೋನಾ ಅಂತ ಬೇಕಾದ್ರೂ ಬರಿಬೋದು, ಇದು ಕೊರೋನಾ ಅಂತ ಬೇಕಾದರೂ ಬರಿಬೋದು. ನೀವು ವೈರಸ್ಸನ್ನು ಮುಕ್ತಗೊಳಿಸಲು ಕ್ರಿಮಿನಾಶಕವನ್ನು ಸಿಂಪಡಿಸುವಂತೆ ಕೋರಿ ನಗರ ಪಾಲಿಕೆ ಸದಸ್ಯರಿಗೆ ಪತ್ರ ಬರೆಯಿರಿ. ಈಗ ಇಲ್ಲಿ ಇಂದ ಇವರಿಗೆ ನೋಡಿ, ಇಂದ ಇವರಿಗೆ, ಮಾನ್ಯರೇ ಎಲ್ಲ ಒಂದೇ ಲೈನಲ್ಲಿ ಇರಬೇಕು. ಆಮೇಲೆ ಈ ಚಿಹ್ನೆಗಳನ್ನ ಹಾಗೆ ಯೂಸ್ ಮಾಡಬೇಕು. ಇಲ್ಲಿ ಪೊಲೀಸ್ ಸ್ಟಾಪ್, ಇಲ್ಲಿ ಈ ಸಿಂಬಲ್ ಮತ್ತು ಇಲ್ಲಿ ಕಾಮಾ, ಇವೆಲ್ಲ ಹಾಗೆ ಯೂಸ್ ಮಾಡಿದ್ರೇ ನಿಮಗೆ ಫುಲ್ ಮಾರ್ಕ್ಸ್ ಕೊಡೋದು. ಸುಮ್ಮನೆ ಬರಿಬಾರ್ದು ನೀವು. ಇಂದ ಅಂತ ಬೇಕಾದ್ರೆ ಬರಿಬೋದು, ರಿಂದ ಅಂತ. ಯಾರು ಬರೀತಾ ಇರೋದು? ನಾಗರಿಕರು, ವಿಜಯನಗರ, ಮೈಸೂರು. ಇಲ್ಲಿ ದಿನಾಂಕ, ಇಲ್ಲಿ ನೀವು ಯಾವ ಹೆಸರು ಬೇಕಾದ್ರೂ, ಯಾವ ಏರಿಯಾ ಹೆಸರು ಬೇಕಾದ್ರೂ ಬರಿಬೋದು, ಯಾವ ಊರ ಹೆಸರು ಬೇಕಾದರೂ ಬರಿಬೋದು. ಇವರಿಗೆ ಯಾರಿಗೆ ಬರೀತಾ ಇದ್ದೀರಾ? ನಗರ ಪಾಲಿಕೆ ಸದಸ್ಯರಿಗೆ, ಮೈಸೂರು. ಇಲ್ಲಿ ಮೈಸೂರಿಂದ ಮೈಸೂರು ಬರೆದಿದ್ದೀನಿ. ನೀವು ಯಾವ ಊರು ಅಥವಾ ಇಲ್ಲಿ ಮೆನ್ಷನ್ ಮಾಡಿದರೆ ಊರು, ಅದನ್ನು ಬರಿಬೋದು. ಇಲ್ಲ ಯಾವ ಊರುಗಳ ಹೆಸರು ಬೇಕಾದ್ರೂ ಬರೀ, ನಿಮಗೆ ಯಾವ ಊರಲ್ಲಿದ್ದೀರಾ ಆ ಹೆಸರನ್ನ ಬರಿಬೋದು. ಮಾನ್ಯರೇ, ವಿಷಯ ಏನು ಅಂದರೆ ನಮ್ಮ ಬಡಾವಣೆಯಲ್ಲಿ ಕರೋನಾ, ನಾನು ಮೊದಲೇ ಹೇಳ್ದಂಗೆ ಕರೋನಾ ಅಂತಲೂ ಬರಿಬೋದು, ಕೊರೋನಾ ಅಂತಲೂ ಬರಿಬೋದು. ಕೆಲವು ಕಡೆ ಒಂದೊಂದು ಥರ ಯೂಸ್ ಮಾಡ್ತಾರೆ. ಕರೋನಾ ವೈರಸ್ಸನ್ನು ಮುಕ್ತಗೊಳಿಸಲು ಕ್ರಿಮಿನಾಶಕವನ್ನು ಸಿಂಪಡಿಸುವಂತೆ ಕೋರಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನಮ್ಮ ಬಡಾವಣೆಯಲ್ಲಿ ಕೆಲವರಿಗೆ ಕರೋನಾ ಸೋಂಕು ತಗುಲಿದೆ ಎಂದು ತಿಳಿದು ನಮ್ಮ ಬಡಾವಣೆಯ ಜನರು ಆತಂಕಗೊಂಡಿದ್ದಾರೆ. ಆದ್ದರಿಂದ ನಮ್ಮ ಬಡಾವಣೆಯ ಬೀದಿಗೂ ಕರೋನಾ ವೈರಸ್ಸನ್ನು ಮುಕ್ತಗೊಳಿಸುವ ಕ್ರಿಮಿನಾಶಕವನ್ನು ಸಿಂಪಡಿಸುವ ಮೂಲಕ ನಮ್ಮೆಲ್ಲರ ಆತಂಕವನ್ನು ದೂರಗೊಳಿಸಿ ಎಂದು ಕೇಳಿಕೊಳ್ಳುತ್ತೇವೆ. ಆಯಿತಾ? ಕೊಳ್ಳುತ್ತೇವೆ. ನೆಕ್ಸ್ಟ್ ಇಲ್ಲಿ ಪೊಲೀಸ್ ಸ್ಟಾಪ್ ಹಾಕಿ. ಮತ್ತು ಧನ್ಯವಾದಗಳೊಂದಿಗೆ ಇಂತಿ ನಿಮ್ಮ ವಿಶ್ವಾಸಿಗಳು. ಆಯಿತಾ? ಇಲ್ಲಿ ನೀವು ನಾನು ಮೊದಲೇ ಹೇಳ್ದಂಗೆ ಇಂದಾಗೆ ಇದೇ ಚಿಹ್ನೆ ಯೂಸ್ ಮಾಡಬೇಕು. ಇವರಿಗೆ ಇದೇ ಚಿಹ್ನೆ, ಮಾನ್ಯರಿಗೆ ಕಾಮಾ, ಇದಾದಮೇಲೆ ಪೊಲೀಸ್ ಸ್ಟಾಪ್ ಯೂಸ್ ಮಾಡಬೇಕು. ಆಮೇಲೆ ಇದೆಲ್ಲ ನಿಮಗೆ ಒಂದು ಸ್ಟ್ರೇಟ್ ಲೈನಲ್ಲಿ ಇರಬೇಕು. ಆಮೇಲೆ ಇದು ಅಷ್ಟೇ ಸ್ಟ್ರೇಟ್ ಲೈನಲ್ಲಿ, ಹಿಂಗೆ ಸ್ಟ್ರೇಟ್ ಲೈನಲ್ಲಿ ಬರೆದಾಗ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ದಿನಾಂಕ, ಮಾನ್ಯರೇ ಆದಮೇಲೆ ಒಂದು ಸ್ಟೆಪ್ ಕೆಳಗಡೆ ಬಂದು ವಿಷಯ ಬರಿಬೇಕು. ನೆಕ್ಸ್ಟು ಈ ಮೇಲ್ಕಂಡ ಆ ಥರ ಬರೆದಾಗ ಅದು ಫುಲ್ಲು ಸೆಂಟೆನ್ಸ್. ಆಮೇಲೆ ಧನ್ಯವಾದಗಳೊಂದಿಗೆ ಇಂತಿ ನಿಮ್ಮ ವಿಶ್ವಾಸಿಗಳು. ನಿಮಗೆ 5 ಮಾರ್ಕ್ಸ್ ಇದ್ದರೆ ಪ್ರತಿ ಒಂದೊಂದಕ್ಕೂ ಹಾಫ್ ಮಾರ್ಕ್ಸ್, ಒಂದೊಂದು ಮಾರ್ಕ್ಸ್ ಇರುತ್ತೆ. ಇದಕ್ಕೆ ಹಾಫ್ ಮಾರ್ಕ್ಸು, ಇದಕ್ಕೆಲ್ಲ 1.5 ಮಾರ್ಕ್ಸ್ ಆ ಥರ ಇರೋದ್ರಿಂದ ವಿಷಯಕ್ಕೆ 1 ಮಾರ್ಕ್ಸು, ಮತ್ತು ಇದಕ್ಕೊಂದು 2 ಮಾರ್ಕ್ಸ್ ಇರುತ್ತೆ. 5 ಮಾರ್ಕ್ಸ್ ಅಂದರೆ ಎಲ್ಲ ಇದಕ್ಕೂ ಡಿವೈಡ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಬರೆಯೋದನ್ನು ನಾನು ಹೇಳ್ದಾಗೆ ಸ್ಟ್ರೇಟಾಗಿ ಬರೀಬೇಕು. ಈ ಚಿಹ್ನೆಗಳನ್ನೇ ಯೂಸ್ ಮಾಡಬೇಕು. ಆ ಥರ ಬರೆದಾಗ ನಿಮಗೆ ಎಲ್ಲಿ ಪೊಲೀಸ್ ಸ್ಟಾಪ್ ಯೂಸ್ ಮಾಡಬೇಕು ಅಲ್ಲೆಲ್ಲ ಬರೆದಾಗ ಔಟ್ 4ಗೆ 5 ಇದ್ದರೆ 4 to 5 ಇದ್ದರೆ 4 to 5 ಮಾರ್ಕ್ಸು ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.